ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬ್ಯಾಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್ ಅನ್ನೋದು ನಮ್ಮ RCBಗೆ ಕಳೆದ 1 ವರ್ಷದಿಂದ ಇದ್ದಿದ್ದೇನೆ. ಇದು ಪಾಸಿಟಿವ್ ಆಗ್ತಾ ಇದೆ, ನೆಗೆಟಿವ್ ಆಗಿದೆ. ಪಾಸಿಟಿವ್ ಇನ್ನೇನಾಗುತ್ತೆ ಅನ್ನೋ ಟೈಮಿಗೆ ತಿರ್ಗಾ ನೆಗೆಟಿವ್ ಆಗುತ್ತೆ. ಅಂದರೆ ಸ್ಟೇಡಿಯಂ ವಿಚಾರ ಮಾತಾಡ್ತೀನಿ, ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರ. ಮತ್ತು ಇವಾಗ ಒಂದು ಪಾಸಿಟಿವ್ ಅಪ್ರೋಚು ಮುಂದೆಗಡೆ ಬಂದಿದೆ. ಪಾಸಿಟಿವಿಟಿ ಅನ್ನೋದು ಸ್ವಲ್ಪ ಕ್ರಿಯೇಟ್ ಆಗಿದೆ, ಬಟ್ ಇನ್ನು ಇದು ರಿಸಲ್ಟ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಒಂದು ಪಾಸಿಟಿವಿಟಿ ಅಂತೂ ಕ್ರಿಯೇಟ್ ಆಗಿತ್ತು, ಯಾಕಂದರೆ ಗೌರ್ಮೆಂಟು ಕೂಡ ಈ ಕಡೆಯಿಂದ ಅಪ್ರೂವ್ ಮಾಡಿತ್ತು. ಇಲ್ಲ, ನಾವು ಆಡಿಸ್ತೀವಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ನ ಅನ್ನೋ ಥರ. ಜೊತೆಗೆ BCCI ಕೂಡ ಅಪ್ರೂವ್ ಮಾಡಿತ್ತು. ಎಲ್ಲ ಅಪ್ರೂವ್ ಆಗಿ ವಿಜಯ್ ಹಜಾರೆ ಟ್ರೋಫಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಇಳಿದಿತ್ತು. ಆ್ಯಂಡ್ ಪ್ರಾಕ್ಟೀಸು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಾಡಿದರು. ವಿರಾಟ್ ಕೊಹ್ಲಿ ಅವರನ್ನೇ ಪ್ರಾಕ್ಟೀಸ್ ಮಾಡಿದರು. ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗಬೇಕು, ನೆಕ್ಸ್ಟ್ ದಿನ ಸ್ಟಾರ್ಟ್ ಆಗಬೇಕು, ಅಷ್ಟರಲ್ಲಿ ಒಂದು ಕಮಿಟಿ ಬರುತ್ತೆ. ಕಮಿಟಿ ಫ್ರೇಮ್ ಆಗಿಬಿಟ್ಟು ಆ ಕಮಿಟಿ ಹೇಳುತ್ತೆ, ಇಲ್ಲ ಗುರು, ಸ್ಟೇಡಿಯಮಲ್ಲಿ ಯಾವುದೇ ಒಂದು ಸೇಫ್ಟಿ ಪ್ರಿಕಾಷನರಿ ಮೆಜರ್ಸು ಏನೂ ಇಲ್ಲ, ಸೇಫ್ಟಿನೂ ಇಲ್ಲ, ಬದನೆಕಾಯಿ ಇಲ್ಲ, ಏನೂ ಚೇಂಜ್ ಮಾಡಿಲ್ಲ ಇವರು. ಆ ಸ್ಟ್ಯಾಂಪಿಂಗ್ ಕೇಸ್ ಆದ ನಂತರ ಏನೂ ಮಾಡಿಲ್ಲ ಇವರು, ಏನೂ ಡೆವಲಪ್ಮೆಂಟ್ ಮಾಡಿಲ್ಲ. ಸೊ ಅದರಿಂದ ನಾವು ಇಲ್ಲಿ ಪರ್ಮಿಷನ್ ಕೊಡೋದಕ್ಕಾಗೋದಿಲ್ಲ ಅಂತ ಆ ಕಮಿಟಿ ನಿರ್ಧಾರ ಮಾಡಿಬಿಟ್ಟು ಹೇಳ್ತಾರೆ. ಆ್ಯಂಡ್ ಪೊಲೀಸು ಕೂಡ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಯಾರು ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಸೊ ಇವಾಗ ಏನಾಗ್ತಿದೆ ಅಂತಂದರೆ ಸೀನು, ಸ್ಟೇಡಿಯಂ ಹತ್ರ ಕಂಪ್ಲೀಟ್ಲಿ ಚೇಂಜ್ ಮಾಡ್ತಾ ಇದ್ದಾರಂತೆ, ಚೇಂಜಸ್ನ ಮಾಡ್ತಾ ಇದ್ದಾರಂತೆ. ಸೊ ಸ್ಟ್ರಕ್ಚರಲ್ ಚೇಂಜಸ್ಸು ಏನೇನು ಬೇಕೋ ಇವರೆಲ್ಲ ಏನು ಆ ಕಮಿಟಿಯವರು ಫ್ರೇಮ್ ಮಾಡ್ಬಿಟ್ಟು ಹೇಳಿದ್ರು, ಇಲ್ಲ ಗುರು ಈ ಥರ ಚೇಂಜಸ್ ಆಗಬೇಕು ಸ್ಟೇಡಿಯಮು, ಈ ಥರ ಚೇಂಜಸ್ ಆಯಿತು ಅಂದರೆ ನಿಮಗೆ ಪರ್ಮಿಷನ್ ಕೊಡ್ತೀವಿ ಮ್ಯಾಚಸ್ನ ಆಡಿಸೋದಕ್ಕೆ. ಎಲ್ಲ ಕಡೆಯಿಂದ ಕ್ಲಿಯರೆನ್ಸ್ ಸಿಕ್ಕಿದೆ. ಈ ಕಮಿಟಿ ಒಂದು ಕ್ಲಿಯರೆನ್ಸ್ ಕೊಡ್ತು ಅಂತಂದರೆ ಖಂಡಿತ IPL ಕೂಡ ಇಲ್ಲಿ ಆಡಿಸ್ಬೋದು ಈ ಒಂದು ವೆನ್ಯೂಲಿ ಅಂತ. ಅಂದರೆ ಮೇಯ್ನಾಗಿ ಪೊಲೀಸರು ಪರ್ಮಿಷನ್ ಕೊಡಬೇಕಲ್ಲ. ಸೊ ಆ ಕಡೆಯಿಂದ ಆರ್ಗನೈಸ್ ಆಗಿರೋಂಥ ಕಮಿಟಿ ಇದು. ಸೊ ಅವರು ಇಲ್ಲಿ ಈ ಥರ ಹೇಳ್ತಾ ಇದ್ದಾರೆ. ಎಷ್ಟೊಂದು ಥರ ಹೇಳಿದ್ದಾರೆ, ಅದ್ರಲ್ಲಿ ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ. ಈ ಥರ ಚೇಂಜಸ್ನ ಮಾಡ್ಕೊಬೇಕಂತೆ. ನ್ಯೂ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಗೇಟ್ಸ್ ಅಂತೆ. ಅಂದರೆ ಫ್ಲೋ ಆಗಬೇಕು, ಕರೆಕ್ಟಾಗಿ ಫ್ಲೋ ಆಗಬೇಕು. ಇನ್ಫ್ಲೋ ಆಗಿರಲಿ, ಔಟ್ಫ್ಲೋ ಆಗಿರಲಿ, ಯಾವುದೇ ಜಂಜಾಟ ಇಲ್ಲದಂಗೆ ಒಂಥರ ಸುಗಮವಾಗಿ ಸಾಗಬೇಕು ಅನ್ನೋ ಥರ ಗೇಟ್ಸ್ಗಳು ಇವರು ರೆಡಿ ಮಾಡಬೇಕಾಗತ್ತೆ. ಆ್ಯಂಡ್ ಪ್ರಾಪರ್ ಕ್ಯೂವಿಂಗ್ ಝೋನ್ಸು, ಅಂದರೆ ಟಿಕೆಟ್ನ ಕಲೆಕ್ಟ್ ಮಾಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು, ಜೊತೆಗೆ ಎಂಟ್ರಿ ವಿಚಾರದಲ್ಲಾಗಿರ್ಬೋದು, ಕ್ಯೂವಿಂಗ್ ಝೋನ್ಸ್ನ ಇವರು ಕ್ರಿಯೇಟ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಎವ್ಯಾಕ್ಯುಯೇಟಿಂಗ್ ಪ್ಲ್ಯಾನ್ಸ್ಗಳನ್ನ ಮಾಡಬೇಕು ಅಂತ, ಜೊತೆಗೆ ಪಾರ್ಕಿಂಗ್ ಮ್ಯಾನೇಜ್ಮೆಂಟ್ನು ಕೂಡ ಮಾಡಬೇಕು ಅಂತ. ಎಲ್ಲಿಗೂ ಅಲ್ಲಿ ಕಬ್ಬನ್ ಪಾರ್ಕ್ ರೋಡಲ್ಲಿ ಅಲ್ಲಿ ಇಲ್ಲಿ ಮೂಲೆಯಲ್ಲಿ ಸಂದಿಯಲ್ಲಿ ನಿಲ್ಲಿಸ್ತಾ ಇರೋ ತೊಗೊಂಡೋಗ್ಬಿಟ್ಟು ಇವಾಗ ಏನು ಮಾಡ್ತಾರೆ ಪ್ಲ್ಯಾನಿಂಗ್ನ, ಪಾರ್ಕಿಂಗ್ ಪ್ಲ್ಯಾನ್ ಅಂತಂದರೆ ಅದೇ ಪ್ಲ್ಯಾನೇನೇ ಇರುತ್ತೆ. ಏನು ವಿಚಿತ್ರವಾಗಿ ಪ್ಲ್ಯಾನ್ ಮಾಡೋಕ್ಕಾಗತ್ತೆ? ಏನಾದರೂ ಸ್ಟೇಡಿಯಂ ಮುಂದೆ ನಿಲ್ಸೋಕ್ಕಾಗತ್ತೆ ಎಲ್ಲ ವೆಹಿಕಲ್ಸ್ನ, 2 ವೀಲರ್ಸ್ನ, ಕಾರ್ಗಳನ್ನ ಎಲ್ಲ. ಸೊ ಹೆಂಗಿತ್ತೋ ಹಿಂದೆ ಹೆಂಗಿತ್ತೋ ಅಂದರೆ ಸ್ವಲ್ಪ ಬೆಟ್ರ್ ಮಾಡ್ಬೋದು. ಹಂಗೆ ಎಲ್ಲ ಮಾಡ್ಕೊಂಡು ಆ ರೋಡು ಈ ರೋಡ್ನ ಎಲ್ಲ ಆವರಿಸ್ಕೊಂಡು ಸ್ವಲ್ಪ ಬೆಟ್ರ್ ಮಾಡ್ಬೋದು ಪಾರ್ಕಿಂಗ್ ಪ್ಲ್ಯಾನ್ಸ್ನ. ಸೊ ಆ ವಿಚಾರದಲ್ಲಿ ಇವರು ಈ ಥರ ಹೇಳಿದ್ರೆ ಅನ್ನೋ ಥರ ಕಾಣಿಸ್ತಿದೆ. ಪಾರ್ಕಿಂಗ್ ಪ್ಲ್ಯಾನ್ಸು ಕೂಡ ಬೆಟ್ರ್ ಆಗಿರಬೇಕು ಅಂತ. ಇನ್ನು ಸ್ಟೇಡಿಯಮ್ಗೆ ಹೊಸ್ದಾಗಿ ಪಾರ್ಕಿಂಗ್ ಪ್ಲ್ಯಾನ್ನ ಏನೋ ರೋಡ್ಗಳನ್ನೆಲ್ಲ ತೋಡ್ಬಿಟ್ಟು ಮಾಡೋಕ್ಕಾಗತ್ತೆ ಅಲ್ಲಿ ಪಾರ್ಕಿಂಗ್ ಪ್ಲ್ಯಾನ್ನ ಹೊಸ್ದಾಗೆ? ಅದೆಲ್ಲ ಮಾಡೋಕ್ಕಾಗಲ್ಲ. ಇರೋವಂಥ ರೋಡ್ಗಳನ್ನ ಬೆಟ್ರಾಗಿ ಪ್ಲ್ಯಾನ್ನ ಮಾಡ್ಕೊಬೋದು ಅಷ್ಟೇ. ಜೊತೆಗೆ ಪೆಡಸ್ಟ್ರಿಯನ್ ಫ್ಲೋಸು, ಅಂದರೆ ಇವಾಗ ವೆನ್ಯೂ ಅಂತ ಬಂದಾಗ ರೋಡ್ಗೇನೆ ಇದೆ, ಅಂದರೆ ಗೇಟ್ಗಳೆಲ್ಲ ರೋಡ್ಗೇನೆ ಇದೆ. ಸೊ ಪೆಡಸ್ಟ್ರಿಯನ್ ಫ್ಲೋನು ಕೂಡ ಆಗಬೇಕು. ಅಂದರೆ ಪೆಡಸ್ಟ್ರಿಯನ್ಸ್ ಎಲ್ಲ ರೋಡ್ ಮೇಲೆ ನಡ್ಕೊಂಬರೋ ಥರ ಆಗ್ತಾಯಿತ್ತು. ಅಂದರೆ ಈ ಕ್ಯೂವಿಂಗ್ ಎಲ್ಲ ಹೆಂಗಿತ್ತು ಅಂತ ಅಂದರೆ, ಸಿಸ್ಟಮ್ ಹೆಂಗಿತ್ತು ಅಂತಂದರೆ ಹಿಂದೆ ಒಂದು ಫುಟ್ಪಾತ್ ಮೇಲೆ ಕ್ಯೂವಿಂಗ್ ನಿಂತ್ಕೊತಾ ಇದ್ರು. ಪೆಡಸ್ಟ್ರಿಯನ್ಸ್ ಅಂದರೆ ಫುಟ್ಪಾತ್ ಮೇಲೆ ಹೋಗೋದ್ರ ಬದಲು ರೋಡ್ ಮೇಲೆ ನಡ್ಕೊಂಡು ಹೋಗ್ತಾಯಿದ್ರು. ಈ ಥರ ಎಲ್ಲ ಆಗಬಾರ್ದು. ಫುಟ್ಪಾತ್ ಮೇಲೆ ಜನ ನಡ್ಕೊಂಡು ಹೋಗಬೇಕು. ಕ್ಯೂವಿಂಗ್ ಝೋನು ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ, ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಸ್ಟ್ರಕ್ಚರಲ್ ಸ್ವಲ್ಪ ಚೇಂಜಸ್ ಅಂತೂ ಮಾಡ್ತಾ ಇದ್ದಾರಂತೆ. ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಂತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಎಲ್ಲ ಡೆಮಾಲಿಷನ್ ವರ್ಕ್ಗಳು ನಡೀತಾ ಇದೆಯಂತೆ. ಆ್ಯಂಡ್ ಹಾಗೆ ಕನ್ಸ್ಟ್ರಕ್ಷನ್ ವರ್ಕ್ಗಳು ಕೂಡ ನಡೀತಿದೆಯಂತೆ. ಸೊ ಈ ತಿಂಗಳಲ್ಲಿ ಪ್ರಾಬ್ಲಿ ಎಲ್ಲ ಒಂದು ವರ್ಕ್ಗಳೆಲ್ಲ ಮುಕ್ತಾಯ ಆಗುವಂಥ, ಅಂದರೆ ಏನೋ ದೊಡ್ಡ ಚೇಂಜಸ್, ದೊಡ್ಡ ಚೇಂಜಸ್ಸು ಸ್ಟೇಡಿಯಮ್ನ ಹೊಡೆದಾಕ್ಬಿಟ್ಟು ಹೊಸ್ದಾಗಿ ಕಟ್ತಾವ್ರೆ ಅನ್ನೋ ಥರ ಅಲ್ಲ. ಸೊ ಒಂದು ರೇಂಜಿಗೆ ಸ್ಟ್ರಕ್ಚರಲ್ ಚೇಂಜಸ್ ನಾವು ಮಾಡ್ತಾ ಇದ್ದಾರಂತೆ. ಸೊ ಇನ್ಫ್ಲೋ, ಔಟ್ಫ್ಲೋ, ಜೊತೆಗೆ ಪ್ಲೇಯರ್ಸ್ಗಳ ರಿಲೇಟೆಡ್ ಪ್ಲೇಯರ್ಸ್ಗಳ ಸೇಫ್ಟಿನೂ ಕೂಡ ಮುಖ್ಯ. ಪ್ಲೇಯರ್ಸ್ಗಳಿಗೆ ಹಿಂಗೆ ಇರಬೇಕು ಅನ್ನೋಂಥನ್ನು ಕೂಡ ಇವಾಗ ಹೊಸ್ದಾಗೆ ಗೈಡ್ಲೈನ್ಸ್ಗಳನ್ನ ಹಾಕಿದಾರಂತೆ. ಸೊ ಆ ಒಂದು ನಿಯಮನ ಫಾಲೋ ಮಾಡ್ತು ಅಂತ ಅಂದರೆ ಪ್ಲೇಯರ್ಸ್ಗಳ ನಿಯಮ, ಜೊತೆಗೆ ಬರುವಂಥ ಸ್ಪೆಕ್ಟೇಟರ್ಸ್ಗಳಿಗೆ ಸುಗಮವಾಗಿ ಸಾಗೋ ಥರ ಎಲ್ಲನೂ ಮಾಡಬೇಕು. ಫ್ಲೂಯೆಂಟ್ ಆಗಿರಬೇಕು, ಎಲ್ಲನೂ ಈಸಿ ಫ್ಲೋ ಇರಬೇಕು, ಕಷ್ಟಕರವಾಗಿರುವಂಥ ಫ್ಲೋ ಇರಬಾರ್ದು. ಅದಕ್ಕೆ ಏನೆಲ್ಲ ಸ್ಟ್ರಕ್ಚರಲ್ ಚೇಂಜಸ್ನ ನೀವು ಮಾಡಬೇಕು ಅದನ್ನೆಲ್ಲ ನೀವು ಮಾಡಬೇಕಾಗತ್ತೆ ಅಂತ ಹೇಳಿರೋದ್ರಿಂದ, ಅಂದರೆ ಬೇಸಿಕಲಿ ನಾವು ನೋಡ್ತು ಅಂದರೆ ಫುಟ್ಪಾತ್ ಮೇಲೆ ಸಿಕ್ಕಾಪಟ್ಟೆ ಕ್ಯೂ ನಿಂತ್ಕೊಳ್ಳೋದು, ಅದು ಇದೆಲ್ಲ ಆಗ್ತಿತ್ತು. ಎಲ್ಲ ಗೇಟ್ಸ್ ಹತ್ರನೂ ಕ್ಯೂ ನಿಂತ್ಕೊಳ್ಳೋದು, ರೋಡ್ ತುಂಬ ನಿಂತ್ಕೊಳ್ಳೋಂಥದ್ದು ಎಲ್ಲ ಆಗ್ತಾಯಿತ್ತು. ಬಹುಶಃ ಇದು ಮುಂದೆ ಆಗದೆ ಇರೋ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಸ್ಟ್ರಕ್ಚರಲ್ ಚೇಂಜಸ್ ನಾವು ಮಾಡೋದ್ರಿಂದ ಒಳಗಡೆ ಕರ್ಕೊಳ್ಳೋ ಥರ, ಅಂದರೆ ಕ್ರೌಡ್ನೆಲ್ಲ ಸ್ಟೇಡಿಯಂ ಈಚೆನೇ ನಿಲ್ಸೋದಕ್ಕಿಂತ ಸ್ವಲ್ಪ ಒಳಗಡೆ ಕರ್ಕೊಂಡು ಅಲ್ಲಿ ಎಂಟ್ರಿ ಪಾಯಿಂಟ್ಗಳಲ್ಲಿ ಚೆಕಿಂಗ್ ಪಾಯಿಂಟ್ಗಳು ಇರೋ ಥರ ಆ ಥರ ಮಾಡಬಹುದು ಅನ್ನೋ ಥರ ಕಾಣಿಸ್ತೈತೆ ಸೀನ್ನ ನೋಡ್ತು ಅಂತ. ಅಂದರೆ ನೋಡೋಣ ಯಾವ ಥರ ಸ್ಟ್ರಕ್ಚರಲ್ ಚೇಂಜಸ್ನ ಮಾಡ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತ. ಒಟ್ಟಿನಲ್ಲಿ ಚೇಂಜಸ್ ಅಂತೂ ಆಗ್ತಾ ಇದೆಯಂತೆ. ಸೊ ಹಿಂದೆನೇ ಮಾಡ್ಬೋದಾಗಿತ್ತು, ಏನಕ್ಕೆ ಮಾಡಲಿಲ್ಲ ಹಿಂದೆ ಅಂತಲೇ ಗೊತ್ತಿಲ್ಲ.
ಹಿಂದೆ ಮಾಡಿತ್ತು ಅಂತಂದರೆ ಗೊತ್ತಿಲ್ಲ, ಏನೋ ಬೇಗ ಅರ್ಲಿ ಆನ್ ಪರ್ಮಿಷನ್ ಸಿಕ್ಬಿಟ್ಟು ಇನ್ನೂ ಏನು ಬೇಕಾದ್ರೂ ಆಗಿರ್ಬೋದು. ವಿಜಯ್ ಹಜಾರೆ ಟ್ರೋಫಿನೂ ಕೂಡ ಆಗೋ ಥರ ಆಗಿರ್ಬೋದಾಗಿತ್ತೇನೋ. ಇವರೇನೋ ಸ್ಟ್ರಕ್ಚರಲ್ ಚೇಂಜಸ್ ಏನೋ ಮಾಡದೇ ಇದ್ರಿಂದ ಹೆಂಗಿತ್ತು ಹಂಗೇನೆ ಇಟ್ಟಿದ್ದರಿಂದನೇ ಪ್ರಾಬ್ಲಮ್ ಆಗಿರೋದು ಅಷ್ಟೇ, ಏನೋ ಚೇಂಜಸ್ ಮಾಡದೇ ಇದ್ರಿಂದನೇ ಪ್ರಾಬ್ಲಮ್ ಆಗಿರೋದು. ಸೊ ಇವಾಗ ಚೇಂಜಸ್ ಆಗ್ತಾ ಇರೋದ್ರಿಂದ ಖಂಡಿತ ಗ್ರೀನ್ ಸಿಗ್ನಲ್ ಸಿಗ್ಬೋದು IPLಗೆ ಅಂತ ನಾವು ಅನ್ಕೊಬೋದು, ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದು. ಸೊ ನೋಡೋಣ ಇನ್ನೂ ಏನೇನು ಡೆವಲಪ್ಮೆಂಟ್ಸ್ಗಳಾಗುತ್ತೆ ಅಂತ. ಒಟ್ಟಲ್ಲಿ ಸ್ಟ್ರಕ್ಚರಲ್ ಚೇಂಜಸ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗ್ತಾ ಇರೋದಂತೂ ನಿಜ. ಅದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು RCB ಮತ್ತೆ ಬರುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.